ಎಲ್ರಿಗೂ ನಮಸ್ಕಾರ. ನೋಡ್ಕೊಳ್ಳಿ, ಯಾರೆಲ್ಲ ರೈಲ್ವೆ ಇಲಾಖೆಯಲ್ಲಿ ಜಾಬ್ನ ಮಾಡಬೇಕು ಅಂತ ಕಾತುರದಿಂದ ಕಾಯ್ತಿದ್ದೀರಾ ಅಂಥವ್ರಿಗೆ ರೈಲ್ವೆ ಇಲಾಖೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಐತೆ. ಏನಪ್ಪ ಅಂತಂದರೆ, ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ಹುದ್ದೆಗಳು ಖಾಲಿ ಐತೆ. ಅದು ಲೋಕೋ ಪೈಲಟ್ ಹುದ್ದೆಗಳು ಖಾಲಿ ಐತೆ ರೈಲ್ವೆ ಇಲಾಖೆಯಲ್ಲಿ. ಇಲ್ಲಿ ನೋಡ್ಕೊಳ್ಳಿ, ಇದಕ್ಕೆ ಮಂತ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ, ಎಷ್ಟು ಹುದ್ದೆಗಳು ಖಾಲಿ ಐತೆ. ಸೊ ನೋಡ್ಕೊಳ್ಳಿ, ಯಾವೊಂದು ಸ್ಟೇಟಲ್ಲಿ ಯಾವೊಂದು ದಿಕ್ಕಿನಲ್ಲಿ ಖಾಲಿ ಐತೆ ಈ ಒಂದು ಲೋಕೋ ಪೈಲಟ್ ಹುದ್ದೆಗಳು ರೈಲ್ವೆ ಇಲಾಖೆಯಲ್ಲಿ. ಸೊ ಅಭ್ಯರ್ಥಿಗಳಿಗೆ ಎಷ್ಟು ಏಜ್ ಆಗಿರಬೇಕು, ಸೊ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸಲಿಕ್ಕೆ ಎಷ್ಟು ಏಜ್ ಇರಬೇಕಂದ್ರೆ ವಯಸ್ಸಿರಬೇಕು, ಮತ್ತು ವಿದ್ಯಾ ಅರ್ಹತೆ ಅಂದರೆ ಶಿಕ್ಷಣ ಏನು ಮಾಡಿರ್ಬೇಕಂತ ತಿಳಿಸ್ಕೊಡ್ತೀನಿ. ಸ್ಯಾಲ್ರಿ ಎಷ್ಟಿರುತ್ತೆ ಅಂತಲೂ ತಿಳಿಸ್ಕೊಡ್ತೀನಿ. ಕೊನೆ ದಿನಾಂಕ ಎಷ್ಟಿರುತ್ತೆ ಅಂದರೆ ಯಾವಾಗ ಕೊನೆ ದಿನಾಂಕ ಐತೆ ಇದಕ್ಕೆ ಅರ್ಜಿ ಸಲ್ಲಿಸ್ಲಿಕ್ಕಂತನೂ ಸಂಪೂರ್ಣದ ಮಾಹಿತಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಈ ಒಂದು ಹುದ್ದೆ ಹೆಸರು ಬಂದುಬಿಟ್ಟು ಲೋಕೋ ಪೈಲಟ್, ರೈಲ್ವೆ ಇಲಾಖೆಯಲ್ಲಿ ಲೋಕೋ ಪೈಲಟ್ ಹುದ್ದೆ ಅಂತೇಳಿ. ಈ ಒಂದು ಇದರಲ್ಲಿ ಬಂದುಬಿಟ್ಟು ಎಷ್ಟು ಹುದ್ದೆಗಳು ಖಾಲಿ ಐತಪ್ಪ ಅಂತ ನೋಡೋದಾದರೆ 9,970 ಹುದ್ದೆಗಳು ಭರ್ತಿಗೆ, ಅಂದರೆ ಈ ಹುದ್ದೆಗಳು ಖಾಲಿ ಐತೆ, ಅಂದರೆ ವೇಕೆನ್ಸಿಗಳು ಖಾಲಿ ಐತೆ. ಸೊ ಇದಕ್ಕೆ ವಿದ್ಯಾರ್ಹತೆ ಏನಿರಬೇಕು ಅಂತಂದರೆ 10ನೇ ತರಗತಿ ಪಾಸಾಗಿರಬೇಕು. ನಂತರ ಸಂಬಂಧಪಟ್ಟ ಬೇರೆ ಏನಂತಂದರೆ ITI ಪದವಿ ಅಥವಾ ಪದವಿ ಅಥವಾ ಇಂಜಿನಿಯರಿಂಗು, ಡಿಪ್ಲೊಮೊ, ಸೊ ಯಾವುದಾದ್ರೂ ಒಂದು ಪದವಿನ ಪಡೆದಿರಬೇಕು. ಮಿನಿಮಮ್ ಅಂತಂದರೆ 10ನೇ ತರಗತಿ ಪಾಸಾಗಿರ್ಬೇಕು ಈ ಒಂದು ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿನ ಹಾಕಬೇಕು ಅಂತಂದರೆ. ಸೊ ಅಭ್ಯರ್ಥಿಗಳ ವಯಸ್ಸು ಎಷ್ಟಿರಬೇಕು, 18ರಿಂದ 30 ವರ್ಷ ವಯಸ್ಸಿನವರು ಆಗಿರಬೇಕು. 18ರಿಂದ 30 ವರ್ಷದೊಳಗೆ ಇರಬೇಕು. 18 ವರ್ಷ ತುಂಬಿರಬೇಕು ಅರ್ಜಿ ಹಾಕಬೇಕಂದ್ರೆ, 30 ವರ್ಷ ದಾಟಿರಬಾರ್ದು. ನಂತರ ನೋಡ್ಕೊಳ್ಳಿ, ಮೀಸಲಾತಿ ವರ್ಗದವ್ರಿಗೆ ಸೇರಿದವರಿಗೆ ಸಡಿಲಿಕೆ ಇರುತ್ತೆ ಏಜಲ್ಲಿ. ಈ ಹುದ್ದೆಗಳಿಗೆ ಆಯ್ಕೆ CET ಪರೀಕ್ಷೆ ಇರುತ್ತೆ, ದಾಖಲೆ ಪರಿಶೀಲನೆ ಇರುತ್ತೆ, ವೈದ್ಯಕೀಯ ಪರೀಕ್ಷೆ ಇರುತ್ತೆ ಇತ್ಯಾದಿಗಳ ಆಧಾರದ ಮೇಲೆ ಮಾಡಲಾಗುತ್ತಂತೆ ಇಲ್ಲಿ ಕೊಟ್ಟವ್ರೆ. ನಂತರ ನೋಡ್ಕೊಳ್ಳಿ, ಇಲ್ಲಿ ಏನಪ್ಪ ಅಂತಂದರೆ ಆಯ್ಕೆದಾರರಿಗೆ ರೂಪಾಯಿ ಪ್ರತಿ ತಿಂಗಳು, ಅಂದರೆ ನೀವೇನಾದರೂ ಅದಕ್ಕೆ ಎಕ್ಸಾಮ್ ಬರೆದ್ಬಿಟ್ಟು ಈ ಲೋಕೋ ಪೈಲಟ್ ಹುದ್ದೆಗೆ ನೀವೇನಾದರೂ ಸೆಲೆಕ್ಟ್ ಆದರೆ, ಎಕ್ಸಾಮ್ ಬರೆದ್ಬಿಟ್ಟು ಮತ್ತು ಫಿಸಿಕಲ್ಲು ಎಕ್ಸಾಮ್ ಎಲ್ಲದರಲ್ಲಿ ಸೆಲೆಕ್ಟ್ ಆದರೆ, ಸೊ ಸಂಬಳ ಎಷ್ಟಿರುತ್ತೆ ಫಸ್ಟಲ್ಲಿ ಅಂತಂದರೆ 19,900 ಇರುತ್ತೆ. ನಂತರ ನೋಡ್ಕೊಳ್ಳಿ, ಸಾಮಾನ್ಯ OBC ಅಭ್ಯರ್ಥಿಗಳಿಗೆ ಇದಕ್ಕೆ ಅರ್ಜಿ ಹಾಕಬೇಕಂದ್ರೆ ಶುಲ್ಕ ಎಷ್ಟಿರುತ್ತೆ, ಸೊ ಇಲ್ಲಿ 500 ರೂಪಾಯಿ ಇರುತ್ತೆ. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. SC ST PWBD ಮಾಜಿ ಸೈನಿಕರಿಗೆ 250 ಇರುತ್ತೆ. ನೀವು ಅರ್ಜಿ ಹಾಕಬೇಕಂದ್ರೆ, ಅದು ಅರ್ಜಿಗೆ ಪಾವತಿಸಬೇಕಂದ್ರೆ 250 ರೂಪೀಸ್ ಇರುತ್ತೆ. ಏಪ್ರಿಲ್ 10ರಿಂದ ಅರ್ಜಿ ಈಗಾಗಲೇ ಆಲ್ರೆಡಿ ಸೊ ಆರಂಭ ಆಗೈತೆ. ಸೊ ಯಾವ್ಯಾವ ದಿಕ್ಕಿನಲ್ಲಿ ಹುದ್ದೆಗಳು ಖಾಲಿ ಐತೆ ಅಂದರೆ ಕೇಂದ್ರ, ಪೂರ್ವ, ದಕ್ಷಿಣ, ಪಶ್ಚಿಮ, ಆಗ್ನೇಯ, ಈಶಾನ್ಯ, ಸೊ ಎಲ್ಲ ಕಡೆನೂ ಇಲ್ಲಿ ನಿಮಗೆ ಕೊಟ್ಟಿರ್ತೀನಿ. ಸೊ ನೀವು ನೋಡ್ಕೋಬೋದು. ಸೊ ಟೋಟಲಿ ಎಷ್ಟೈತಪ್ಪ ಅಂತಂದರೆ 9,970 ಹುದ್ದೆಗಳು ಖಾಲಿ ಐತೆ ಅಂತ ನಿಮಗೆ ಹೇಳಿದೆ. ಈಗ ಶೈಕ್ಷಣಿಕ ಅರ್ಹತೆಯೂ ನಿಮ್ಗೆ ಗೊತ್ತೈತೆ, 10ನೇ ತರಗತಿ ಉತ್ತೀರ್ಣರಾಗಿರ್ಬೇಕು ಅಥವಾ 3 ವರ್ಷ ITI ಅಥವಾ ಇಂಜಿನಿಯರಿಂಗು ಯಾವುದೋ ಒಂದು ಪದವಿ ಕಂಪ್ಲೀಟ್ ಮಾಡಿದ್ರೂ ಕೂಡ ಅಥವಾ ಡಿಪ್ಲೊಮಾ ಮಾಡಿದ್ರೂ ಕೂಡ ನೀವು ಈ ಒಂದು ಲೋಕೋ ಪೈಲಟ್ ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ವಯಸ್ಸಿನ ಮಿತಿ ಬಂದುಬಿಟ್ಟು 18ರಿಂದ 30 ಇರುತ್ತೆ. ನಂತರ ನೋಡ್ಕೊಳ್ಳಿ, ಇಲ್ಲಿ ಪರೀಕ್ಷೆ ಶುಲ್ಕ ಸಾಮಾನ್ಯ ಮತ್ತು OBC ಅವ್ರಿಗೆ 500 ರೂಪಾಯಿ ಮತ್ತು 500 ರೂಪಾಯಿ ಶುಲ್ಕ ಇರುತ್ತೆ. ಇಲ್ಲಿ ಏನಪ್ಪ ಎಕ್ಸಾಮ್ದು ವೆರಿ ಇಂಪಾರ್ಟೆಂಟ್ ಇಲ್ಲೇ ಐತೆ. ಸಾಮಾನ್ಯ ಮತ್ತು OBC ವರ್ಗಗಳ ಮಾಸಿಕ ಶುಲ್ಕ 500 ಇರುತ್ತೆ. SC STಗೆ 250 ಇರುತ್ತೆ. ಇಲ್ಲಿ ಕಂಪ್ಯೂಟರ್ ಆಧಾರಿತ CBT ಪರೀಕ್ಷೆ ಇರುತ್ತೆ. ಎಕ್ಸಾಮಲ್ಲಿ ಏನಿರುತ್ತೆ ಅಂತಂದರೆ ಕಂಪ್ಯೂಟರ್, ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ CBT ಪರೀಕ್ಷೆ ಇರುತ್ತೆ. ಮೊದಲ ಹಂತದಲ್ಲಿ ಭಾಗವಹಿಸಿದಂಥ ನಂತರ 400 ರೂಪಾಯಿ ನೀವು ಏನಾದರೂ ಪಾಸ್ ಆದರೆ ಸೊ 400 ರೂಪೀಸ್ ನಿಮಗೆ ರೀಫಂಡ್ ಆಗುತ್ತೆ ಅಂತೇಳಿ ಅವರು ಮರುಪಾವತಿಸಲಾಗುತ್ತೆ ಅಂತೇಳಿ ಕೊಟ್ಟವ್ರೆ. ಮತ್ತು SC ST ಮತ್ತು ಅಂಗವಿಕಲ ವರ್ಗಗಳಿಗೆ 250 ಪೂರ್ಣ ಮೊತ್ತವನ್ನು ಮರುಪಾವತಿಸ್ತಾರಂತೆ ನೀವೇನಾದರೂ ಅದರಲ್ಲಿ ಪಾಸ್ ಆದರೆ ಪರೀಕ್ಷೆ ನಂತರ. ನಂತರ ನೋಡ್ಕೊಳ್ಳಿ, ಆಯ್ಕೆ ವಿಧಾನ ಹೆಂಗೆ ನಡೆಯುತ್ತೆ ಇದಕ್ಕೆ. ಸೊ ಇಷ್ಟೆಲ್ಲ ಹೇಳಿದೆ. ಲಾಸ್ಟಲ್ಲಿ ಆಯ್ಕೆ ವಿಧಾನ ಈ ಒಂದು ಲೋಕೋ ಪೈಲಟ್ ಹುದ್ದೆಗೆ CBT ಎಂಬ 2 ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತೇಳಿ. 2 ಹಂತದ ರೀತಿಯಲ್ಲಿ ಕಂಪ್ಯೂಟರ್ ಆಧಾರಿತ ಇಲ್ಲಿ ಎಂತ ಅಂತಂದರೆ ಇಲ್ಲಿ ಪರೀಕ್ಷೆ ನಡೀತೆ, A ಮತ್ತು B ಅಂತೇಳಿ ನಡೆಯುತ್ತೆ. ಅಭ್ಯರ್ಥಿಗಳನ್ನು ಪ್ರಮಾಣ ಪತ್ರ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆನ ಮಾಡ್ತಾರಂತೆ. ವೈದ್ಯಕೀಯ ಪರೀಕ್ಷೆ ಇರುತ್ತೆ ಮತ್ತು ಪ್ರಮಾಣ ಪತ್ರಗಳು ಇರುತ್ತಲ್ವ, ಸೊ ಅದನ್ನು ಅವರು ಚೆಕ್ನ ಮಾಡ್ತಾರೆ. ಮತ್ತು CBT ಪರೀಕ್ಷೆಯಲ್ಲಿ 75 ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತಂತೆ. ಋಣಾತ್ಮಕ ಅಂಕಗಳಿವೆ ಅಂತೆ. 75 ಪ್ರಶ್ನೆಗಳು ಇರುತ್ತೆ. ಸೊ ನೀವು ಅದಕ್ಕೆ ಉತ್ತರನ ಬರಿಬೇಕು. ಸೆಕೆಂಡ್ ಒನ್ನು ಹಂತ 2 CBT ಪರೀಕ್ಷೆನ 2 ಹಂತಗಳು, ಆಗಲೇ ಹೇಳಿದ್ನಲ್ಲ A ಮತ್ತು B ಭಾಗ ಅಂತ. ಎನಲ್ಲಿ 100 ಪ್ರಶ್ನೆಗಳು ಇರುತ್ತೆ, ಉತ್ತರಿಸ್ಬೇಕು. ಮತ್ತು B ಭಾಗದಲ್ಲಿ ಲೋಕೋ ಪೈಲಟ್ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ 75 ಕ್ವಶನ್ಸ್ ಇರುತ್ತೆ. ಸೊ ನೋಡ್ಕೊಳ್ಳಿ, ಇಲ್ಲಿ
ನೀವು ಈ ಪರೀಕ್ಷೆ ಬರಿಬೇಕಂದ್ರೆ ಮಿನಿಮಮ್ 60 ನಿಮಿಷ ಬರಿಬೇಕಂತೆ, ಅಂದರೆ 1 ಗಂಟೆ ಎಕ್ಸಾಮ್ ಅಷ್ಟೇ ಇರುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಬಂದುಬಿಟ್ಟು May 25 ತನಕ ಅದು ಎಕ್ಸ್ಟೆಂಡ್ ಆಗ್ತೈತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.